ಡಬಲ್ ಮರ್ಡರ್, ಬೆಚ್ಚಿ ಬಿದ್ದ ಜನತೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ನಡೆಯಿತಾ ಕೊಲೆ. ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ಕ್ಷುಲ್ಲಕ ಜಗಳ, ಇಬ್ಬರ ಸಾವು. సపరేట్ వాళ్ళని సపరేట్ ఉండేది. మొన్నేదో జూజాలాడి బెట్టింగ్లాడి వాళ్ళేమో అనుకోండి, మా పిల్లలు, మా ఇంటి పిల్లలు, వాళ్ళ ఇంటి పిల్లలు, వాళ్ళు సరే అంటే నేనే 2-3 రోజులు ఎవరిని పట్టుకోనికుండా నేనే పెద్ద మనిషిగా వాళ్ళ ఇంటితో కాళ్ళు మా ఇంటితో నేను పంపించేసిన, నేను ఎవరిని పట్టుకోవద్దండి వెళ్ళిపోయింది అని. ఈ పొద్దు మళ్ళీ 5 నెలలు కూడా వాళ్ళు మాట్లాడుకొని అందరూ శాఖలు కోడికత్తలు దోపుకొని లోపల దోపుకొని కోడికత్తలు శాఖలు ఇంటికి వచ్చేసినారు 5-6 మంది. ఫస్ట్ ఇంటికి వస్తే మేమేమంటే ఏడు మీరు వచ్చింది అడిగితే మాకు 5,000 బెట్టింగ్ వేలో మీ పిల్లవాడు ఒకడు రాజే అనేవాడు, వాడు బెట్టింగ్ దుడ్డు మాకు వెళ్ళావు. నేను ఏడికి వెళ్ళి ఇచ్చెళ్ళిపోదా, నేను ఏడికి వెళ్ళాను వాడంటే నా కొడుక నీ అమ్మ నీ ఎక్క నీ అమ్మ అంటానే ఏడికేడు కొట్టుకుంటానే వీళ్ళు మా పిల్లలు శాఖ ముగ్గురిని, మా తమ్ముడిని ఒకడిని, నా కొడుకుని ఇద్దరిని, నా నడిపి కొడుకుని బాగా పడిచినారు ఇక్కడ కోడికత్తితో. ఆడేసి పాట పైన పడిపోయినాడు, ఇంకోటి శాఖతో ఏడుపడిచినారు కొడుకుని. మా తమ్ముడిని మళ్ళీ నడుములు ఏడుపడిచినారు. వాళ్ళు పడేదలకే ఇంకా వాళ్ళు మా 2-3 పిల్లలు ఉంటే కట్టెలతో కొట్టేదలకే. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ರಾತ್ರಿ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಒಂದೇ ಸಮುದಾಯದ ಎರಡು ಗುಂಪುಗಳ ನಡುವೆ ನಡೆದ ಕ್ಷುಲ್ಲಕ ಜಗಳ, ಇಬ್ಬರ ಕೊಲೆಯಲ್ಲಿ ಅಂತ್ಯವಾಗಿದೆ. ಗ್ರಾಮದ ಲಿಂಗಮಯ್ಯ 38 ವರ್ಷ ಮತ್ತು ಪ್ರತಾಪ್ 24 ವರ್ಷ ಕೊಲೆಗೆ ಈಡಾಗಿರುವ ವ್ಯಕ್ತಿಗಳು. ಸಾಗರ್ 22 ವರ್ಷ ಚಾಕುವಿನಿಂದ ತಿವಿತಕ್ಕೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಬುಡ್ಲಜಂಗಮ ಸಮುದಾಯದ ಲಿಂಗಮಯ್ಯ ಮತ್ತು ಈಶ್ವರಪ್ಪ ಕುಟುಂಬಗಳ ನಡುವೆ ಹಲವಾರು ವರ್ಷಗಳಿಂದ ಆಗಾಗ ಘರ್ಷಣೆಗಳು ನಡೆಯುತ್ತಿದ್ದವು. ಈಶ್ವರಪ್ಪ ಕುಟುಂಬದವರು ಏಕಾಏಕಿ ಲಿಂಗಮಯ್ಯ ಕುಟುಂಬದ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದಾರೆ. ಲಿಂಗಮಯ್ಯ ಮತ್ತು ಅವರ ಅಣ್ಣ ಕೃಷ್ಣಪ್ಪ ಮಗ ಪ್ರತಾಪ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತೀವ್ರವಾಗಿ ಗಾಯಗೊಂಡಿರುವ ಸಾಗರ್ 22 ವರ್ಷ ಅವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿದ್ದಾರೆ. ಕೊಲೆಯಾಗಿರುವವರು ಮತ್ತು ಗಾಯಾಳು ಒಂದೇ ಕುಟುಂಬದವರು. ಮತ್ತೊಂದು ಕುಟುಂಬದ ಈಶ್ವರಪ್ಪ, ಜಾನ್ ಬಾಬು, ಮಹಿಮರಾಜು, ವಂಶಿ, ಮಹೇಶ್, ಬಾಲು, ಶಿವಣ್ಣ, ಮಲ್ಲೇಶ್ ದಾಳಿ ನಡೆಸಿ ಕೊಲೆ ಮಾಡಿರುವ ಆರೋಪಿಗಳು ಆಗಿದ್ದಾರೆ. ಸುಮಾರು 40 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದು ಬಟ್ಲಹಳ್ಳಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಬಟ್ಟೆ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಾರೆ. ಎರಡು ಕುಟುಂಬಗಳ ನಡುವೆ ಸುಮಾರು ವರ್ಷಗಳ ಹಳೆಯ ದ್ವೇಷವಿತ್ತು. 9 ವರ್ಷಗಳ ಹಿಂದೆ ಲಿಂಗಮಯ್ಯ ಸಹೋದರನನ್ನು ಈಶ್ವರಪ್ಪ ಕುಟುಂಬದವರೇ ತಮಿಳುನಾಡಿನಲ್ಲೇ ಕೊಲೆ ಮಾಡಿದ್ದರು. ಅಂದಿನಿಂದಲೂ ಹಗೆತನವಿತ್ತು. ಎರಡು ಕುಟುಂಬಗಳ ನಡುವೆ ಯಾವುದೇ ಮಾತುಕತೆ, ವ್ಯವಹಾರ ಇರಲಿಲ್ಲ. 4 ವರ್ಷಗಳ ಹಿಂದೆ ಇದೇ ರೀತಿ ದಾಳಿ ನಡೆಸಿದ್ದರು. ನಂತರ ಅವರೇ ನಮ್ಮ ಮೇಲೆ ದೌರ್ಜನ್ಯ ನಡೆಸಿ ದೂರು ನೀಡಿದ್ದರು. ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿಗಳು ನಡೆದು ಬಿ ರಿಪೋರ್ಟ್ ಹಾಕಿದ್ದರು ಎಂದು ಮೃತಪಟ್ಟ ಲಿಂಗಮಯ್ಯನ ಸಹೋದರ ಗಂಗಣ್ಣ ತಿಳಿಸಿದರು. ಜಿಲ್ಲಾ ಎಸ್ಪಿ ಕುಶಲ್ ಚೌಕ್ಸೆ, ಬಟ್ಲಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಸ್ಥಳಕ್ಕೆ ಮತ್ತು ನಗರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಣಕಾಸು, ಜಮೀನು ಮತ್ತಿತರ ಕಾರಣಗಳಿಂದ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಏಕಾಏಕಿ ಘಟನೆ ನಡೆದಿದೆ. ಕಳೆದ ತಿಂಗಳು ಸಹ ಒಂದು ಪ್ರಕರಣ ದಾಖಲಾಗಿದೆ. ದೂರನ್ನು ಪಡೆದುಕೊಂಡಿದ್ದೇವೆ. ಶೀಘ್ರವೇ ಆರೋಪಿಗಳನ್ನು ಬಂಧಿಸುತ್ತೇವೆ ಎಂದು ಎಸ್ಪಿ ಕುಶಲ್ ಚೌಕ್ಸೆ ತಿಳಿಸಿದರು. ಮತ್ತು ಇನ್ನೊಬ್ಬರು 3rd ಪರ್ಸನ್ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದ್ದಾರೆ. ಸೊ ಅಲ್ಲಿ ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಅವರಿಗೆ. ನಾವು ಮಾತಾಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ ಮೊದಲಿಂದ ಇವ್ರದ್ದು ಬಟ್ಲಲ್ಲಿ ಇಲ್ಲಿ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ವಾಸ ಇದೆ. ಮೊದಲಿಂದ ಗಲಾಟೆ ಇದೆ, ಬೇರೆ ಬೇರೆ ವಿಷಯ ಬಗ್ಗೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಥರ ಇದೆ. ಸೊ ಆಮೇಲೆ ಲಾಸ್ಟ್ ಮಂತ್ ಕೂಡ ಏನಾದರೂ ಗಲಾಟೆ ವಗैरह ಆಯಿತು. ಆ ಟೈಮಿಗೆ ಕೂಡ ಕೌಂಟರ್ ಕೇಸ್ ಹೊರ ಆಗಿದೆ. ಈಗ ಇವತ್ತು ಸಡನ್ ಆಗಿ ಅವರು ಸುಮಾರು ಜನ ಬಂದು ಈ 3 ಜನಗೆ ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಈ ಥರ ಅವರಿಗೆ ಇಂಜುರಿ ಕಾರಣ ಬಗ್ಗೆ ಡೆತ್ ಕೂಡ ಆಗಿದೆ 2 ಜನದು. ನಾವು ಆಲ್ರೆಡಿ ನಮ್ಮ ಸ್ಟಾಫ್ಗೆ ಡಿಪ್ಯೂಟ್ ಮಾಡಿದ್ದೀವಿ. ಬೇಗ ಎಲ್ಲರಿಗೆ ಅರೆಸ್ಟ್ ಮಾಡ್ತೀವಿ ಯಾರು ಇನ್ವಾಲ್ವ್ ಇದ್ದಾರೆ. ಮತ್ತು ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಬಟ್ಲಲ್ಲಿ ಕಡೆ. ಸೊ ದಟ್ ಈ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಮತ್ತು ಪೀಸ್ಫುಲ್ ಕಂಡೀಷನ್ ಏನೂ ತೊಂದರೆ ಆಗಬಾರ್ದು. ಎಲ್ಲ ಕಾನ್ಫಿಡೆನ್ಸಲ್ಲಿ ತೊಗೊಂಡಿದ್ದೀವಿ. ಫ್ಯಾಮಿಲಿಗೆ ಬೇಗ ಅರೆಸ್ಟ್ ಮಾಡ್ತೀವಿ. ಈ ಹಿಂದೆ ಡಿಸ್ಪ್ಯೂಟ್ಸ್ ವगैरह ಇದೆ, ಹಣಕಾಸು ವಿಚಾರ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರ ಬಗ್ಗೆ, ಜಮೀನು ವगैरह ಅದು ಕೂಡ ಇದೆ.